ನಮಸ್ಕಾರ, ನಾನು ನಿಮ್ಮ ಪ್ರದೀಪ್ ಕುಮಾರ್. ಇದು ಕಥಾಬಿಂದು ಮಾಧ್ಯಮ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಹೆಮ್ಮೆಯ ಸಂಸ್ಥೆ ಕಥಾಬಿಂದು ಪ್ರಕಾಶನ ಒಂದೇ ದಿನ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲೇ ಹೊಸ ದಾಖಲೆ. ಒಂದೇ ವೇದಿಕೆಯಲ್ಲಿ 50 ಪುಸ್ತಕಗಳ ಲೋಕಾರ್ಪಣೆ. ಕಥಾಬಿಂದು ಪ್ರಕಾಶನದ ಐತಿಹಾಸಿಕ ಸಾಹಿತ್ಯೋತ್ಸವ 2023 ಒಂದು ವಿಶೇಷ ವರದಿ. ಕನ್ನಡ ಸಾಹಿತ್ಯ ಲೋಕದಲ್ಲಿ ಪ್ರತಿದಿನ 100 ಪುಸ್ತಕಗಳು ಬಿಡುಗಡೆಯಾಗುತ್ತವೆ. ಆದರೆ ಒಂದೇ ಪ್ರಕಾಶನ ಸಂಸ್ಥೆ ಒಂದೇ ದಿನ ಒಂದೇ ವೇದಿಕೆಯ ಮೇಲೆ ಬರೋಬ್ಬರಿ 50 ಕೃತಿಗಳನ್ನು ಲೋಕಾರ್ಪಣೆ ಮಾಡುವುದೆಂದರೆ ಅದು ಸಾಮಾನ್ಯದ ಮಾತಲ್ಲ. ಹೌದು, ಕನ್ನಡಿಗರ ಹೆಮ್ಮೆಯ ಕಥಾಬಿಂದು ಪ್ರಕಾಶನ 2023ರಲ್ಲಿ ಇಂತಹದ್ದೊಂದು ಅಸಾಧಾರಣ ಐತಿಹಾಸಿಕ ಸಾಹಿತ್ಯ ಸಾಧನೆಗೆ ಸಾಕ್ಷಿಯಾಗಿ ನಿಂತಿತ್ತು. ಕಲ್ಪನೆಗೂ ಮೀರಿದ ಈ ಸಾಹಿತ್ಯೋತ್ಸವ ಹೇಗಿತ್ತು? ಬನ್ನಿ ಇವತ್ತಿನ ವಿಶೇಷ ವಿಡಿಯೋದಲ್ಲಿ ನೋಡೋಣ. 16ನೇ ವಾರ್ಷಿಕ ಸಂಭ್ರಮದಲ್ಲಿದ್ದ ಕಥಾಬಿಂದು ಪ್ರಕಾಶನ ಪಿ.ವಿ. ಪ್ರದೀಪ್ ಕುಮಾರ್ ಅವರ ಸಾರಥ್ಯದಲ್ಲಿ ಈ ಮಹಾ ಉತ್ಸವವನ್ನು ಆಯೋಜಿಸಿತ್ತು. ಕಾರ್ಯಕ್ರಮದ ಆರಂಭವೇ ಅತ್ಯಂತ ವೈಭವಯುತವಾಗಿತ್ತು. ಕಂಠೀರವ ನಾಡಿನ ಸಾಂಪ್ರದಾಯಿಕ ಕಹಳೆ ವಾದನ, ಸ್ಯಾಕ್ಸೋಫೋನ್ ನಾದದೊಂದಿಗೆ ನಡೆದ ಭವ್ಯ ಮೆರವಣಿಗೆಯಲ್ಲಿ ಕೃತಿಗಳ ಕರ್ತೃಗಳು ಹೆಮ್ಮೆಯಿಂದ ಭಾಗವಹಿಸಿದ್ದರು. ಇದಾದ ಬಳಿಕ ಕನ್ನಡ ನಾಡಿನ ಅಸ್ಮಿತೆಯಾದ ಹಳದಿ ಕೆಂಪು ಧ್ವಜವನ್ನು ಹಾರಿಸುವ ಮೂಲಕ ಸಾಹಿತ್ಯೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಯಾವುದೇ ಒಂದು ಶುಭ ಕಾರ್ಯಕ್ಕೆ ದೈವಿಕ ಕೃಪೆ ಮುಖ್ಯ. ಕಾರ್ಯಕ್ರಮದ ಆವರಣದಲ್ಲಿದ್ದ ಭವ್ಯ ಶಿವಲಿಂಗಕ್ಕೆ ದೀಪ ಬೆಳಗಿ ಪುಷ್ಪಾರ್ಚನೆ ಮಾಡಿ ಗಣ್ಯರು ಪ್ರಾರ್ಥಿಸಿದರು. ತದನಂತರ ಮುಖ್ಯ ವೇದಿಕೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ 50 ಪುಸ್ತಕಗಳ ಜ್ಞಾನದ ಬೆಳಕು ನಾಡಿಗೆ ಪಸರಿಸುವಂತೆ ಮಾಡಲಾಯಿತು. ವೇದಿಕೆಯ ಮೇಲೆ ಸಾಲು ಸಾಲಾಗಿ ಕುಳಿತಿದ್ದ ನಾಡಿನ ಪ್ರಮುಖ ಸಾಹಿತಿಗಳು ಮತ್ತು ಗಣ್ಯರು ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಈಗ ಬಂದಿತು ಆ ಸುದಿನದ ಅತ್ಯಂತ ರೋಮಾಂಚಕ ಕ್ಷಣ. ಒಂದಲ್ಲ ಎರಡಲ್ಲ, ಒಟ್ಟು 50 ಕೃತಿಗಳ ಏಕಕಾಲದ ಲೋಕಾರ್ಪಣೆ. ಕಥಾಬಿಂದು ಸಾಹಿತ್ಯ ಮಾಲೆಯಡಿ ನವೋದಿತ ಕವಿಗಳ ಕಾವ್ಯಗಳು, ಕಥೆಗಳು, ಲೇಖನಗಳು ಒಂದೇ ವೇದಿಕೆಯಲ್ಲಿ ಪುಸ್ತಕ ರೂಪ ಪಡೆದುಕೊಂಡವು. ಇಲ್ಲಿ ಕೇವಲ ಪ್ರಸಿದ್ಧ ಬರಹಗಾರರಷ್ಟೇ ಇರಲಿಲ್ಲ. 10 ಹೊಸ ಪ್ರತಿಭೆಗಳಿಗೆ, ಗೃಹಿಣಿಯರಿಗೆ, ಯುವಕರಿಗೆ ಕಥಾಬಿಂದು ವೇದಿಕೆ ಕಲ್ಪಿಸಿಕೊಟ್ಟಿತ್ತು. ಪ್ರತಿಯೊಬ್ಬ ಲೇಖಕನ ಮುಖದಲ್ಲೂ ತಮ್ಮದೇ ಕೃತಿ ಬಿಡುಗಡೆಯಾದಾಗ ಮೂಡಿದ ಆ ಹೆಮ್ಮೆಯ ನಗು ಸಾಹಿತ್ಯದ ನಿಜವಾದ ಯಶಸ್ಸಿಗೆ ಕನ್ನಡಿಯಾಗಿತ್ತು. ಪುಸ್ತಕ ಬಿಡುಗಡೆಯ ಜೊತೆಗೆ ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಅಪೂರ್ವ ಸಾಧನೆ ಮಾಡಿದ ಮಹನೀಯರಿಗೆ ಪ್ರಖ್ಯಾತ ಚೈತನ್ಯಶ್ರೀ ಪ್ರಶಸ್ತಿಯನ್ನು ನೀಡಿ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಡೆದ ಸುಗಮ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದ ಸಾಹಿತ್ಯಾಸಕ್ತರ ಮನರಂಜಿಸಿದವು. ಕಥಾಬಿಂದು ಪ್ರಕಾಶನ 2023ರಲ್ಲಿ ಮೂಡಿಸಿದ ಈ ಸಾಹಿತ್ಯದ ಬಿಂದು ಇಂದು ಕನ್ನಡಿಗರ ಮನಸ್ಸಿನಲ್ಲಿ ಜ್ಞಾನದ ಸಿಂಧುವಾಗಿ ಹರಿಯುತ್ತಿದೆ. ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಇಂತಹ ಪ್ರಯತ್ನಗಳು ಸದಾ ಹೆಮ್ಮೆಯ ವಿಷಯ. ಕನ್ನಡ ಸಾಹಿತ್ಯದ ಈ ಅದ್ಭುತ ಯಶೋಗಾಥೆಯನ್ನು ಜಗತ್ತಿನಾದ್ಯಂತ ಇರುವ ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪಿಸುವುದು ನಮ್ಮ ಮತ್ತು ನಿಮ್ಮ ಜವಾಬ್ದಾರಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ ಮತ್ತು ನಿಮ್ಮ ಸಾಹಿತ್ಯಾಭಿಮಾನಿ ಸ್ನೇಹಿತರೊಂದಿಗೆ ಹಾಗೂ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ಸ್ಗಳಲ್ಲಿ ಇನ್ನೊಮ್ಮೆ ಶೇರ್ ಮಾಡಿ. ನಮ್ಮ ನಾಡು, ನುಡಿ ಮತ್ತು ಸಾಹಿತ್ಯದ ಇಂತಹದೇ ರೋಚಕ ಹಾಗೂ ಹೆಮ್ಮೆಯ ವಿಚಾರಗಳನ್ನು ನಿರಂತರವಾಗಿ ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತೊಂದು ಆಸಕ್ತಿದಾಯಕ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ. ಅದಿತಿ, ನೀ ವಾಪಸ್ ಬರ್ಬಾರ್ದಿತ್ತು.